ಸರ್ ಸಣ್ಣ ವಯಸ್ಸು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಐ ಥಿಂಕ್ ನೀವು ಯೂಸ್ ಮಾಡ್ತೀರಾ ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾನ. ದಿನಕ್ಕೊಬ್ಬರ ಹೆಸರು ಹಾಕಿ ಲಿಂಕ್ ಹಾಕಿ ಅವ್ರ ಫೋಟೋಗಳೆಲ್ಲ ಹಾಕುವಾಗ ತಂದೆಯಾಗಿ ನೀವು ಯಾವ ಥರ ತಗೊಳ್ತೀರಿ ಸರ್? ಇವ್ರ ಜೊತೆ ಮದುವೆ ಆಗ್ತಾರಂತೆ, ಅವ್ರ ಜೊತೆ ಮದುವೆ ಆಗ್ತಾರಂತೆ, ಈ ಥರದ್ದೆಲ್ಲವೂ 100% ನಮಗೆ ನೋವಾಗುತ್ತೆ. ಎಷ್ಟೋ ಸಲ ಇವ್ರನ್ನ ಹುಡುಕೋಣ ಮೇಡಮ್, ಇವ್ರು ಬಿಡೋದು ಬೇಡ ಅಂತ ನಾನು ಅವ್ರಿಗೆ ಮೆಸೇಜ್ಗಳು ಕಳಿಸಿದ್ದೆ. ಅದನ್ನು ನೀವು ತಂದೆಯಾಗಿ ಹೇಗೆ ತಗೋತೀರಾ? ಆ್ಯಂಡ್ ಅವ್ರಿಗೆ ಸಲಹೆ ಕೊಟ್ಟಿದ್ದೀರಾ ಹಿಂಗಿರಬೇಡಮ್ಮ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನೋ ಮಾಡಿ ಹಾಕ್ತಾರೆ. ಮಾತು ಹೇಳೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕೆ ಹೇಳ್ತೀನಿ. ಈ ನೋಡಿ, ಆಯ್ಕೆ ಅವರವ್ರದ್ದು, ಬದುಕು ನಡೆಸೋರವರು. ಈಗ ನಾನು ಮದುವೆ ಮಾಡ್ಕೊಂಡಾಗಲೂ ನಮ್ಮದು ಲವ್ ಮ್ಯಾರೇಜೇ, ಬಟ್ ಜವಾಬ್ದಾರಿಯಾಗಿದ್ದೀವಿ. 38 ವರ್ಷಗಳಾದರೂ 40 ವರ್ಷಗಳಾದರೂ ಹೊರಗಡೆ ನಮ್ಮ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬಾರ್ದು, ನಾವು ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನುವ ಒಂದು ಸವಾಲನ್ನು ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಬೇಕು, ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಬೇಕು. ಅದು ಕೇವಲ ದೈಹಿಕ ಸಂಬಂಧ ಅಲ್ಲ, ಮಾನಸಿಕ ದೇವಸ್ಥಾನ. ಅದು ಮಾನಸಿಕ ದೇವಸ್ಥಾನ, ಟೆಂಪಲ್. ಆ ಒಂದು ಭಾವನೆಯಲ್ಲಿ ನಾನು ಬದುಕಬೇಕು, ಸಹಬಾಳ್ವೆ ಇರಬೇಕು, ಜೊತೆಯಲ್ಲಿ ಕೈ ಹಿಡಿದು ನಡೀಬೇಕು. ಅದು ದೈವ ನಿಯಮ. ಅದು ದೈವ ನಿಯಮ ಏನು ಹೇಳ್ತೇವೆ, ಒಂದು ಗಂಡು ಒಂದು ಹೆಣ್ಣು, ಈ ಪ್ರಕೃತಿಯ ನಿಯಮ. ಅದು ಒಂದು ಸೂರ್ಯ ಒಂದು ಚಂದ್ರ ಇದ್ದ ಹಾಗೆ. ಈ ಬದುಕಲ್ಲಿ ಯಾರು ಅರ್ಥಪೂರ್ಣವಾಗಿ ಒಬ್ಬರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರು ಬದುಕ್ತಾರೆ, ಒಬ್ಬರ ಕೈ ಹಿಡಿತಾರೆ. ಮದುವೆ ಆದಾಗ ಅವಳು ಹೆಂಡತಿ, ಮದುವೆ ಆದಮೇಲೆ ಆಕೆ ತಾಯಿ ಆಗ್ತಾಳೆ. ಆ ತಾಯಿಯ ಸ್ವರೂಪವನ್ನು ನಾವು ಯಾವತ್ತೂ ಹೆಂಡತಿನಲ್ಲಿ ಕಾಣಬೇಕು. ಯಾಕೆಂದರೆ ಅವಳು ನಮಗೆ ಕಷ್ಟದಲ್ಲಿ ಸಾಥ್ ಕೊಡ್ತಾಳೆ, ಸುಖದಲ್ಲಿ ಸಾಥ್ ಕೊಡ್ತಾಳೆ, ತನಗೆ ತನ್ನ ಮಕ್ಕಳಿಗೆ ತಾಯಿ ಆಗ್ತಾಳೆ. ಈ ಥರ ಇರುವ ಸಂಬಂಧವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಳು ಮಾಡಬೇಡಿ. ಸಂಬಂಧಗಳ ಬಗ್ಗೆ ಕೆಟ್ಟದಾಗಿ ತೋರಿಸ್ಬೇಡಿ. ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಜಾಸ್ತಿ ಇದೆ, ಸದ್ಬಳಕೆ ಮಾಡ್ಕೊಳ್ಳಿ. ಎಲ್ಲ ಟೆಕ್ನಾಲಜಿನಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ನೀವು ಒಳ್ಳೇದಕ್ಕೆ ಮಾಡಿದಾಗ ಜನಗಳಿಗೆ ಒಳ್ಳೆಯದಾಗತ್ತೆ. ಅವಾಚ್ಯಗಳಿಂದ ಬೇರೆ ಬೇರೆಯವ್ರ ಮನಸ್ಸನ್ನು ನೋಯಿಸೋ ಬದಲು ಒಬ್ಬೊಬ್ಬರ ಕಣ್ಣೀರನ್ನು ಒರೆಸಿ ಅವ್ರಿಗೆ ಸಾಂತ್ವನ ಕೊಡಿ. ನೆರೆಹೊರೆ ಅಂತ ಹೇಳ್ತಾರೆ, ನೆರೆಗೆ ಹೊರೆ ಆಗಬೇಡಿ, ನೆರೆಹೊರೆಯಾಗಿರಿ. ಬಿ ಕೈಂಡ್ ಟು ಪೀಪಲ್ ಅಂತ ಹೇಳ್ತೀನಿ.